ತಮ್ಮ ಬದುಕಿನಾಗೇನೋ ಕಷ್ಟ ಸಂದರ್ಭದಲ್ಲಿ ಆಗಲಿ ಅಂತೇಳಿ ಮತ್ತು ಅವ್ರದ್ದು ವಾಪಸ್ ಮಾಡಬೇಕಾಗಿದ್ದು ಆ ಸಂಸ್ಥೆಯ ಕರ್ತವ್ಯ. ಈಗ ಅವರು ಅದರ ಅಧ್ಯಕ್ಷ ಇರೋದ್ರಿಂದ ಅದನ್ನು ಬಗೆಹರಿಸೋ ಜೊತೆಗೆ ತಾವು ರಾಜಕೀಯವಾಗಿ ಕ್ಲೀನ್ ಇದೀವಪ್ಪ, ನಾವು ಕ್ಲೀನ್ ಚಿಟ್ಟನ್ನು ಯಾಕೆ ಹೋಗ್ಬಾರ್ದು ಇವರು ಇಲ್ಲ ನಮ್ಮದು ಅಪರಾಧ ತಪ್ಪಾಗಿದೆ ಅಂದರೆ ಅವ್ರ ಎದುರಾಳಿಗಳು ಯಾರು ಇವತ್ತು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವ್ರು ಇದ್ದಂಥವ್ರು ಅವ್ರಿಗೆ ಶಿಕ್ಷೆ ಆಗೋದು ನೋಡ್ಕೊಳ್ಳಿ, ಅದನ್ನರೇ ಮಾಡಲಿ ಪೂರ ಅಂದರೆ ಪೂರ್ತಿ ಒಂದು ದಂಡ ಎತ್ತಿ ಬಿಡ್ತದೆ ಹಿರಣ್ಣವರ ಒಂದು ರಾಜಕೀಯ. ಅವರು ಇವತ್ತಿನವ್ರಿಗೆ ಮೌನ ಅದಾರ, ಇವರು ಅವ್ರ ಪ್ರತಿಗೆ ಅವರು ಇದರ ಅರ್ಥ ಏನು? ಒಂದು ವೇಳೆ ಇವ್ರು ತಪ್ಪಾಗಿದ್ದರೆ ಹಿರಣ್ಣವ್ರದ್ದು ಅವ್ರು ಬೆನ್ನತ್ತೆ ಶಿಕ್ಷೆ ಆಗೋ ನೋಡ್ಕೋಬೇಕಾಗಿತ್ತು. ಇಲ್ಲ ಹಿರಣ್ಣವ್ರು ಹೊರಗೆ ಬಂದ ಜನಕ್ಕೆ ತಿಳಿಸಿ ಇಲ್ಲ ನಮ್ದು ಏನಿಲ್ಲಪ್ಪ ಇಂಥದ್ದು ಹಿಂಗಾಗಿಲ್ಲ, ಡೆಪಾಸಿಟ್ ಇದ್ದವ್ರು ನಾವು ಕೊಡ್ತೀವಿ, ಇಂದಿನ ನಾಳೆ ಕೊಡ್ತೀವಿ, ಎಲ್ಲ ಕಡೆ ನಡೆದವು ಆಗಿರ್ತಾವೆ ಕೋವಿಡ್ ಒಳಗೆ. ಆದ್ರೆ ಮುಟ್ಟಿಸ್ಬೇಕು ಅದನ್ನು. ಆ ಮುಟ್ಟಿಸೋಂಥ ಶಕ್ತಿ ಇಲ್ಲ ಅಂದ್ರೆ ಸಹಜವಾಗಿ ಆ ವಿಶ್ವಾಸಕ್ಕೆ ಕೊಂದು ಬರುವಂಥ ಕೆಲಸ ಆಗಿರ್ತದೆ. ಅದನ್ನು ಸಾರ್ವಜನಿಕ ಒಪ್ಪಿಕೊಂಡು ಮತ್ತು ತಮ್ಮ ರಾಜಕೀಯವನ್ನು ಬಿಟ್ಟು ಮಾಡ್ಕೊಳ್ಳೋದು ಭಾಳ ಬೇಕಾದಂಥ ವಿಷಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳಿಬೇಕಾದ್ರೆ ಸಾಕಷ್ಟು ಪೊಸಿಷನ್ ತೆಗೆದುಕೊಂಡಿರ್ತಾನೆ. ಅದರ ಅರ್ಥ ತಪ್ಪುಗಳು ಮಾಡ್ತಾ ಹೋಗಲಿ ಅಂತ ಅಲ್ಲ ಇಲ್ಲಿದು. ಏನು ಅನ್ನೋದು ಮಾತಾಡಿದ್ರೆ ಭಾಳ ಯೋಗ್ಯ. ಜನರ ಮುಂದೆ ಬಂದು ಹೇಳಿ ಸಾರ್ವಜನಿಕ ಶಕ್ತಿ ಇವತ್ತು ಅವ್ರ ವ್ಯಕ್ತಿ ಸಾರ್ವಜನಿಕರ ಮುಂದೆ ಸಾರ್ವಜನಿಕ ದುಡ್ಡದಲ್ಲಿ ಕೋವಿಡ್ ಒಳಗೆ ಅದು ಏನಾಯಿತು ಅನ್ನೋದು ಸತ್ಯಗತಿ ಹೇಳಿದರೆ ಮೋಸ್ಟ್ಲಿ ಅವ್ರಿಗೂ ಒಂದು ರಾಜಕೀಯ ಭವಿಷ್ಯ ಸಿಗ್ಬೋದು ಮತ್ತು ಅವರು ಸ್ವತಃ ಬುದ್ಧಿವಂತರಿದ್ದಾರೆ. ಏನು ಡಿಸಿಷನ್ ತಗೊಳ್ಳಿ, ಆದರೆ ಭಯದಿಂದ ಅಡಿಗೆ ಕೊಡೋದ್ರಿಂದ ಏನೂ ಸಾರ್ಥಕ ಆಗೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ಎದುರಾಳಿಗಳಿಗೆ ನೀವು ಹಾದಿ ಮಾಡಿ ಕೊಟ್ಟಂಗೆ ಆಗ್ತದೆ. ನಾವಿಲ್ಲಿ ಇದೀವಿ ನೋಡಪ್ಪ ಅಂತೇಳಿ ಇನ್ನು ಡಿಸಿಷನ್ ಬಿಟ್ಟಿದ್ದು ಅವ್ರಿಗೆ. ಯಾಕೆ ಮಾತಾಡ್ಬೇಕಾಯ್ತು ಅಂದರೆ ಅವು ಬೆಳೆದಂಥ ಹಿರಣ್ಣ ಕನ್ನಡಿಯವರು ಇವತ್ತು ಹೊರಗೆ ಬರ್ತಾರೆ.